ಬೇಕಂತ ರೆಡಿ ಮಾಡ್ಕೊಂಡಾಗ್ಲಿ ಅದೆಲ್ಲ ನನ್ನ ಸ್ಕ್ರಿಪ್ಟ್ ಎಲ್ಲ ನನಗೆ ಇಷ್ಟನೇ ಆಗಲ್ಲ. ನಾವು ಪುಂಚದ ನಡೆದಿದ್ದ ಜರ್ನಿ ಅದು. ನಾವು ಕೊನೆ ದಿವಸಗಳಲ್ಲಿ ಹೇಳಿದ ನನ್ನ ಮಾತು ನನಗೆ ಅಷ್ಟೆಲ್ಲ ದ್ವೇಷ ಇರಬೇಕಾಯ್ತು ಅಂತ ಹೇಳಿದ್ರೆ ನಾನು ಈ ಫೋಟೋ ಹಾಕೊಂತಾನೆ ಇರಲಿಲ್ಲ. ನಂದು ಸುದೀಪ್ ಅಣ್ಣದು ಫಸ್ಟ್ ಡೇ ಎಂಟ್ರಿ ಸ್ಟೇಜ್ ಮೇಲೆ ತೆಗ್ದಿದ್ದೀನಿ. ಅಂದ್ರೆ ರಕ್ಷಕ್ ಮಾತಾಡೋದೇ ಡೈಲಾಗ್ ತರ ಇರುತ್ತೆ. ರಕ್ಷಕ್ ಮಾತುಗಳೇ ಶಾರ್ಪ್ನೆಸ್ ಆಗಿರುತ್ತೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿ ಹೇಳ್ತಾರಲ್ಲ ಆ ಥರ ಅಷ್ಟೇ. ಅದು ನಾನು ಬೇಕಂತ ರೆಡಿ ಮಾಡ್ಕೊಂಡಾಗ್ಲಿ ಅದೆಲ್ಲ ನನ್ನ ಸ್ಕ್ರಿಪ್ಟ್ ಎಲ್ಲ ನನಗೆ ಇಷ್ಟನೇ ಆಗಲ್ಲ. ನನಗೆ ಇವಾಗ ಮನ್ಸಿಗೆ ಬಂತ ನಾನು ನೋಡ್ತೀರಾ ಒಂದಷ್ಟು ಪೇಜ್ಗಳಲ್ಲಿ ಮೋಟಿವೇಶ್ನಲ್ ಆಗಿರ್ಬೋದು, ಒಂದಷ್ಟು ಹೇಳಿರೋದಾಗಿರ್ಬೋದು ಓದಾಗ ನನ್ನ ಜೀವನದಲ್ಲಿ ಅಷ್ಟು ಸೈಕಲ್ಗಳು ಓಡಿಸ್ಕೊಂಡ್ ಬಂದಿರ್ತೀನಿ. ಅಷ್ಟು ನೋವುಗಳಾಗಿರುತ್ತೆ, ಅಷ್ಟು ಖುಷಿಯಾಗಿರುತ್ತೆ. ನಾವು ಪುಂಚದ ನಡೆದಿದ್ದ ಜರ್ನಿ ಅದು. ನಾವು ಕೊನೆ ದಿವಸಗಳಲ್ಲಿ ಹೇಳಿದ ನನ್ನ ಮಾತು, ಆ ಮಾತುಗಳೆಲ್ಲ ರಿಕಾಲ್ ಮಾಡ್ಕೊಂಡಾಗ ಒಂದಷ್ಟು ಮನ್ಸಾರೆ ಬರುತ್ತಲ್ವಾ, ಆವಾಗ ಅದು ಎಲ್ಲೊಂದ್ ಕಡೆ ಪಂಚ್ ಅನ್ಸುತ್ತೆ. ಇವನ್ ಬಿಡುಗರು ಒಂದು ಆ ಫೀಲ್ ಬರುತ್ತಲ್ಲ ಅಷ್ಟೇ. ಅದು ಬಿಟ್ರೆ ಬೇರೆ ಎಂಥದ್ದು ಇಲ್ಲ. ಬೇಕಾದ್ರೆ ನಾನು ಸ್ಕ್ರಿಪ್ಟ್ ಮಾಡ್ಕೊಂಡು ಇಲ್ಲ ಬರ್ಕೊಂಡಾಗ್ಲಿ, ಬರಹಗಾರ ಅಂತೂ ಅಲ್ಲ ನಾನು, ಅದೆಲ್ಲ ಬರೋದು ಇಲ್ಲ ನನಗೆ. ಇಲ್ಲ ನಾನು ಹೇಳಕ್ ಹೋಗಲ್ಲ. ಅದೊಂದು ಸಿಚುವೇಶನ್ ತಕ್ಕನಂಗಿದೆ. ಇವಾಗ ಸಿಚುವೇಶನ್ ಒಂದು ಇದೆಯಲ್ಲ ನಂದು, ಆ ಸಿಚುವೇಶನ್ ತಕ್ಕನಂಗೆ ಒಂದು ಡೈಲಾಗ್ ನಾನೇ ಪ್ಲೇ ಮಾಡ್ತೀನಿ. ನೋಡಿ, ಇನ್ನೊಂದು ನನಗೆ ಅಷ್ಟೆಲ್ಲ ದ್ವೇಷ ಇರಬೇಕಾಯ್ತು ಅಂತ ಹೇಳಿದ್ರೆ ನಾನು ಈ ಫೋಟೋ ಹಾಕೊಂತಾನೆ ಇರಲಿಲ್ಲ. ನಂದು ಸುದೀಪ್ ಅಣ್ಣದು ಫಸ್ಟ್ ಡೇ ಎಂಟ್ರಿ ಸ್ಟೇಜ್ ಮೇಲೆ ತೆಗ್ದಿದ್ದಂಥದ್ದು. ಇಷ್ಟೆಲ್ಲ ನನಗೆ ಅದು ಕೋಪ ಆಗಲಿ, ಮನಸ್ಸಲ್ಲೇನೋ ಹಿಡ್ಕೊಂಡು ಹಿಂದೆ ಒಂದು ಮುಂದೆ ಒಂದು ಮಾತಾಡೋದಾಗಲಿ ಅಂತ ಹೇಳಿದರೆ ಇದನ್ನು ನಾನು ಹಾಕ್ಕೊತಾನೆ ಇರಲಿಲ್ಲ. ಗೊತ್ತಾಯ್ತು? ಲೋ ಅಂದರೆ ಅದೇ, ಕೆಲವೊಂದು ಟೈಮ್ ತುಂಬ ಬೇಜಾರು ಅನಿಸಿದಾಗ, ಏನೂ ಮಾಡಲಿರೋ ತಪ್ಪಿಗೆ ನಮ್ಮನ್ನ ಕಾಲು ಎಳ್ದಾಗ ಬೇಜಾರು ಅನ್ನಿಸ್ಬಿಡುತ್ತೆ ಅಷ್ಟೇ. ಯಾವುದೋ ಮನ್ಸಲ್ಲಿ ಇಟ್ಕೊಳ್ಳೋದು ಬೇಡ ಯಾರೂ. ರಕ್ಷಕ್ ಮಾತಾಡೋದೇ ಇದೇ ರೀತಿ. ನಿಮ್ಗೆ ಬೇಜಾರಾಗಿದ್ದರೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.